ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಸೊ ಏಪ್ರಿಲ್ ಲಾಸ್ಟ್ ಇಂದ ಮೇ ಫಸ್ಟ್ ವೀಕ್ ಆಲ್ಮೋಸ್ಟ್ 10 ಡೇಸ್ ಕರೆಂಟ್ ಅಫೇರ್ಸ್ ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತೀವಿ ನಾವು ಇದರಲ್ಲಿ. ಎಕ್ಸಾಮ್ಸ್ಗೆ ಯಾವುದು 99.100% ಬರುತ್ತೆ ಇಂದ 100 ತನಕ ಅಂತ ಕ್ವಶನ್ಸ್ ನ ಡಿಸ್ಕಸ್ ಮಾಡೋದು ಇದರಲ್ಲಿ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಬನ್ನಿ. ವೀಕ್ಲಿ ಕರೆಂಟ್ ಅಫೇರ್ಸ್ 2023 ಏನು ಸ್ಟಾರ್ಟ್ ಆಗಿದೆ ಎಲ್ಲಾ ಕೂಡ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಪ್ರತಿ ಮಂತ್ ನೋಡ್ಕೋಬಹುದು ನೀವು. ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. 23 ಬೇಕು ಅಂದ್ರೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. 2024 ಬೇಕು ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಈ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಓಕೆ, ಕೆಳಗಡೆ ಇರುತ್ತೆ, ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಎಂದು ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ನಾನು ಇಲ್ಲಿ ಕ್ವಶನ್ ಆನ್ಸರ್ ಮುಖಾಂತರ ತಗೋತೀನಿ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಭೂಮಿ ದಿನ ಅರ್ತ್ ಡೇ ಗೆ ಸಂಬಂಧಿಸುವಂತೆ ಈ ಕೆಳಗಡೆ ಯಾವ ಹೇಳಿಕೆ ತಪ್ಪಾಗಿದೆ ಕೇಳಿದೆ. ಯಾವ್ದೋ ರಾಂಗ್ ಕೇಳ್ತಾ ಇರತ್ತೆ. ರಾಂಗ್. ಅರ್ತ್ ಡೇ ಯಾವಾಗ ಸೆಲೆಕ್ಟ್ ಮಾಡ್ತೀವಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಅದರ ಥೀಮ್ ಏನು ಗೊತ್ತಿರ್ಬೇಕು ನಿಮ್ಗೆ. ಥೀಮ್ ಅಂಡ್ ಡೇಟ್ ಗೊತ್ತಿರ್ಬೇಕು, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, KSR ತಗೊಳ್ಳಿ, ವಿಲೇಜ್ ಅಕೌಂಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಏನಿದೆ ಆಪ್ಷನ್ಸ್ ನಾನು ಸ್ವಲ್ಪ ಡಿಫಿಕಲ್ಟೀಸ್ ತಗೊಂಡಿರ್ತೀನಿ, ಯಾಕಂದ್ರೆ ಡೀಟೇಲ್ ಆಗಿ ಅರ್ಥ ಆಗ್ಬೇಕು ನಿಮ್ಗೆ. ಅದಕ್ಕೆ ರಿಲೇಟೆಡ್ ಏನೇನಾಯ್ತು, ಅರ್ಥ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕನ್ವೆನ್ಷನ್ ಗಳೆಲ್ಲ ಅದನ್ನ ಸ್ಪೆಸಿಫೈ ಮಾಡಿದ್ದಾರೆ, ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಭೂಮಿಯು ದಿನವು ಜನರು ಮತ್ತು ಗ್ರಹಕ್ಕಾಗಿ ಪರಿವರ್ತನಾ ಬದಲಾವಣೆ ಹೆಚ್ಚಿಸಲು ವಿಶ್ವದ ಅತಿ ದೊಡ್ಡ ಪರಿಸರ ಚಳವಳಿ ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಹೌದಲ್ವ ಸರ್? ಭೂಮಿಯ ದಿನ ಅರ್ಥ ಡೇ ಅಂತಕ್ಕಂಥದ್ದೇನು, ಪರಿವರ್ತನೆ ಮಾಡಬೇಕು, ಎಲ್ಲರಿಗೂ ಅವೇರ್ನೆಸ್ ಮಾಡಬೇಕು, ಅರ್ಥನ ಸಂರಕ್ಷಣೆ ಮಾಡಬೇಕು. ಅಂದ್ರೆ ಅರ್ಥ ಸಂರಕ್ಷಣೆ ಎನ್ವೈರನ್ಮೆಂಟ್ ಸಂರಕ್ಷಣೆ ಅನ್ನೋ ಒಂದು ರೀತಿ ಅರ್ಥ. ಓಕೆ, ಜಾಗತಿಕ ಅದ್ರಲ್ಲೆಲ್ಲ ಬಂದ್ಬಿಡುತ್ತೆ. ಎನ್ವೈರನ್ಮೆಂಟ್ ಎಕ್ಸ್ಟ್ರಾ ಮಣ್ಣು ಬರುತ್ತೆ, ಸಾಯಿಲ್ ಬರುತ್ತೆ, ಎನ್ವೈರನ್ಮೆಂಟ್ ಬರುತ್ತೆ, ಮರಗಳು ಎಲ್ಲ ತರ ಬರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಬನ್ನಿ. ಜಾಗತಿಕ ಹಸಿರುಮನೆ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಾಮಾನ್ಯ ಗುರಿಯನ್ನು ನಿಗದಿಪಡಿಸಿದ ಹೆಗ್ಗುರುತು ಪ್ಯಾರಿಸ್ ಒಪ್ಪಂದಕ್ಕೆ 2016ರಲ್ಲಿ ಭೂದಿನ ಎಂದು ಸಹಿ ಹಾಕಲಾಯಿತು. ಅಂದ್ರೆ ಪ್ಯಾರಿಸ್ ಒಪ್ಪಂದ ಮಾಡ್ಕೊಂಡಾಗ್ಲೂ ಕೂಡ ಈ ಭೂದಿನ ಏನಿದೆ ಅವತ್ತೊಂದ್ ದಿನ ಅಂದ್ರೆ ಅರ್ತ್ ಡೇ ದಿನ ಪ್ಯಾರಿಸ್ ಒಪ್ಪಂದದಲ್ಲಿ ನಾವು ಜಾಗತಿಕ ಗ್ಲೋಬಲ್ ಏನೋ ಹಸಿರುಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ಕಮ್ಮಿ ಮಾಡಬೇಕು ಅಂತೇಳಿ ಪ್ಯಾರಿಸ್ ಒಪ್ಪಂದದ ಪರವಾಗಿ ಕೂಡ ಸಹಿ ಹಾಕಿದೀವಿ ಅರ್ಥ ದಿನದಿಂದ. ಎಸ್. ನೆಕ್ಸ್ಟ್ 2009ರಲ್ಲಿ ವಿಶ್ವಸಂಸ್ಥೆಯ ಭೂಮಿಯ ದಿನವನ್ನು ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನವೆಂದು ಗೊತ್ತುಪಡಿಸಿತು. ಓಕೆ, ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ 2019ರಲ್ಲಿ ಯುನೈಟೆಡ್ ನೇಷನ್ ಸೆಲೆಬ್ರೇಟ್ ಮಾಡಿದ್ದು ಅರ್ತ್ ಡೇನ. ಎಸ್. 2024ರ ಭೂ ದಿನದ ಥೀಮ್ ನಮ್ಮ ಭೂಮಿಯನ್ನು ಮರುಸ್ಥಾಪಿಸಿ. ಇಲ್ಲಿ ಯಾವ್ದು ತಪ್ಪಾಗಿದೆ ಕೇಳಿರೋದು ಆಪ್ಷನ್ ಡಿ ತಪ್ಪಾಗಿದೆ. ಸೊ ದಿಸ್ ಇಸ್ ನಾಟ್. ಭೂಮಿಯನ್ನು ಮರುಸ್ಥಾಪಿಸಿ ಅಲ್ಲ. ಏನಾಗಾದ್ರೆ ಇದೆಲ್ಲ ಕರೆಕ್ಟ್? ಎಸ್, ದೀಸ್ ಆರ್ ಆಲ್ ಸರಿ ಇದೆ. ನಮ್ಗೆ ಯಾವ್ದು ತಪ್ಪಾಗಿದೆ ಕೇಳಿರೋದು, ಹಾಗಾಗಿ ಆಪ್ಷನ್ ಡಿ ರಾಂಗ್ ಇದೆ. ಸರಿ, ಡಿಸೆಂಬರ್ 2024 ಏಪ್ರಿಲ್ 22ರಂದು ಅರ್ಥ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಆಕ್ಚುಲಿ ಅರ್ತ್ ಡೇ ಸೆಲೆಬ್ರೇಷನ್ ನಾವು ಸ್ಟಾರ್ಟ್ ಮಾಡಿ 1970 ಬರ್ತೀವಿ. ಯಾಕಂದ್ರೆ ಅವಾಗ ಒಂದು ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಬಗ್ಗೆ, ಸ್ಟ್ರೀಟ್ ಗಳಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಅದಾದ್ಮೇಲೆ ಯಾಕಾಗುತ್ತೆ, 1969ರಲ್ಲಿ ಏನಾಗುತ್ತೆ, ಆಯಿಲ್ ಸ್ಪಿಲ್ ಆಗಿ ಪೊಲ್ಯೂಷನ್, ರಿವರ್ಸ್ ಗಳು ಪೊಲ್ಯೂಷನ್ಸ್ ಆಗ್ತವೆ, ಭೂಮಿ ಪೊಲ್ಯೂಷನ್ ಆಗುತ್ತೆ, ಸ್ಮಾಗ್ಗಳು ಜಾಸ್ತಿ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಈ 1970ರ ಒಂದು ದಶಕದಲ್ಲಿ ನಾವು ಮಾಡ್ತಕ್ಕಂಥದ್ದು. ಇನ್ನೆಲ್ಲ ಆಪ್ಷನ್ ಆಲ್ರೆಡಿ ಹೇಳಿದೀನಿ. ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ ಅವತ್ತೊಂದು ದಿನ ಕೂಡ ಅರ್ಥ ಡೇ ದಿನ ಅವತ್ತು ಸೈನ್ ಹಾಕ್ತಾರೆ ಪ್ಯಾರಿಸ್ ಅಗ್ರಿಮೆಂಟ್. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ತಡೆಗಟ್ಟಬೇಕು ಅಂತ ಹೇಳಿ. ಇನ್ನು ಥೀಮ್ ಬಗ್ಗೆ ಬರೋದಾದ್ರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ಸ್ ಅಂತ ಈ ವರ್ಷದ ಥೀಮ್, ವೆರಿ ಇಂಪಾರ್ಟೆಂಟ್ ಸರ್. 2009ರಲ್ಲಿ ಯುನೈಟೆಡ್ ನೇಷನ್ ಅರ್ತ್ ಡೇನ ದಿನವನ್ನ ಏಪ್ರಿಲ್ 22 ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಥೀಮ್ ಗೊತ್ತಿರಬೇಕು, ಪ್ಲಾಸ್ಟಿಕ್ ವರ್ಸಸ್ ಪ್ಲಾನೆಟ್. ಅಂದ್ರೆ ಪ್ಲಾಸ್ಟಿಕ್ ಅಂತಕ್ಕದ್ದು ಮನುಷ್ಯನು ಪ್ಲಾನೆಟ್ ಎರಡಕ್ಕೂ ಎಫೆಕ್ಟ್ ಸರ್. ಅದನ್ನ ತಡೆಗಟ್ಟಬೇಕು. ಅಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಜನರೇಷನ್ ನ ತಡೆಗಟ್ಟಬೇಕು. 60% ರಿಡಕ್ಷನ್ ಮಾಡಬೇಕು ಪ್ರೊಡಕ್ಷನ್ಸ್ ಆಫ್ ಪ್ಲಾಸ್ಟಿಕ್ಸ್ ಬೈ 2040. 2040ರ ಒಳಗೆ 60% ಅಷ್ಟು ಪ್ಲಾಸ್ಟಿಕ್ ಪ್ರೊಡಕ್ಷನ್ ನ ನಾವು ಕಮ್ಮಿ ಮಾಡಬೇಕು. ಹಾಗಾಗಿ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತಕ್ಕಂಥದ್ದು 2024ರ ವಿಷಯ, ಥೀಮ್ ಅರ್ತ್ ಡೇ ಇದು ಕೇಳ್ತಾನೆ. ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ನಿಮ್ಗೆ ಬಸ್ ಡೇಟ್ ಕೇಳಬಹುದು, ಥೀಮ್ ಕೇಳಬಹುದು, ಪರ್ಪಸ್ ಆಫ್ ದಿಸ್ ಕೇಳಬಹುದು. ಸೊ ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೀನಿ ಸರ್. ಥ್ರಾಂಬೋಸೈಟೋಪೇನಿಯಾವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸುದ್ದಿಯಲ್ಲಿತ್ತು ಇದು ಕೂಡ. ಏನ್ ಸುದ್ದಿ 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 ಸುದ್ದಿ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಸುದ್ದಿ ಸುದ್ದಿ ಸುದ್ದಿ. ನೆಕ್ಸ್ಟ್
ಇದು ಒಬ್ಬ ವ್ಯಕ್ತಿಯು ಅಧಿಕ ರಕ್ತದ ಪ್ಲೇಟೆಟ್ ಎಣಿಕೆಗಳನ್ನು ದಾಖಲಿಸುವ ಸ್ಥಿತಿಯಾಗಿದೆ. ಅಂದ್ರೆ ಹೆಚ್ಚು ಪ್ಲೇಟೆಟ್ ರಕ್ತದಲ್ಲಿ ಇರುತ್ತೆ ಅನ್ನೋದು ಈ ಒಂದು ಥ್ರಾಂಬೋಸೈಟೋಪೆನಿಯಾ ಅನ್ನನ ಹೇಳುತ್ತೆ. ಸೈನ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ಇದು. ಓಕೆ, ಸೈನ್ಸ್ ಅಲ್ಲಿ ಬರ್ತದೆ. ಇದು ತುಂಬಾ ಸುದ್ದಿ ಆಗಿದೆ. ಯಾಕೆ ಸುದ್ದಿ ಆಗಿದೆ? ಕೋವಿಶೀಲ್ಡ್ ಏನ್ ಹೇಳಿದೆ, ತಗೊಂಡವ್ರಿಗೆ ಸೈಡ್ ಎಫೆಕ್ಟ್ ಆಗಿದೆ, ತುಂಬಾ ಜನ ಸತ್ತಿದ್ದಾರೆ ಕೂಡ. ನೋಡಿ, ಈಗ ತಗೊಂಡ್ಬಿಟ್ಟಿರ್ತೀರ ತುಂಬಾ ಜನ, ಏನ್ ಮಾಡಿದ್ರೆ ಸರ್ ನಾವು ಸತ್ತೋದ್ರೆ, ಈ ವ್ಯಾಕ್ಸಿನ್ ಏನಿದ್ ಬಂದಿತ್ತು, ಇದರ ಮ್ಯಾಕ್ಸಿಮಮ್ ಅವಧಿ 3 to 6 months ಮಾತ್ರ ಇತ್ತು. ಆ ಟೈಮ್ ಪೀರಿಯಡ್ ಅಲ್ಲಿ ತಗೊಂಡಿದ್ದಾಗ 3 to 6 months ಒಳಗೆ ಯಾರು ತೀರೋಗಿದ್ರೆ ಬಿಕಾಸ್ ಆಫ್ ದಿಸ್ ಸೈಡ್ ಎಫೆಕ್ಟ್ ಆಗಿರುತ್ತೆ. ಇವಾಗ ಅದ್ರ ಸೈಡ್ ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ವ್ಯಾಕ್ಸಿನ್ ನ ಒಂದು ಪರಿಣಾಮ ಇರ್ತಕ್ಕಂಥ 3 to 6 months ಮಾತ್ರ. ಹಾಗಾಗಿ ನಿಮ್ಗೆ 2 ಡೋಸ್ ತಗೊಳ್ಳಿ, ಬೂಸ್ಟರ್ ಡೋಸ್ ತಗೊಳ್ಳಿ ಅಂತ ಏನು ಕೇಳ್ತಾ ಇದ್ರು. ಪರ್ಮನೆಂಟ್ ವ್ಯಾಕ್ಸಿನ್ ಅಲ್ಲ, ನಾವು ಚಿಕ್ಕ ಮಕ್ಕಳಲ್ಲಿ ಕೊಡ್ತಾ ನೋಡೋ ವ್ಯಾಕ್ಸಿನ್ಸ್ ಗಳು ದಡಾರ ಅದು ಇದಕ್ಕೆಲ್ಲ. ಸೊ ಆ ತರ ವ್ಯಾಕ್ಸಿನ್ ಅಲ್ಲ, ಇದು ಇಸ್ ಎ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿರೋದ್ರಿಂದ ಇದು 3 to 6 months ಮಾತ್ರ ಇದರ ವ್ಯಾಲಿಡಿಟಿ ಇತ್ತು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಒಬ್ಬ ವ್ಯಕ್ತಿ ಅಧಿಕ ರಕ್ತದ ಪ್ಲೇಟೆಟ್ ಹೇಳಿದ್ರೆ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಥ್ರೋಂಬೋಸೈಟೋಪೆನಿಯಾ ಅಂತಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು, ಹೆಚ್ಚಾಗೋದಲ್ಲ, ಕಮ್ಮಿ ಆಗೋದು. ಓಕೆ, ಪ್ಲೇಟ್ಲೆಟ್ಸ್ ಹಾಕ್ಬೇಕು ನಮಗೆ, ಎಸ್ಪೆಷಲಿ ಈ ಒಂದು ಬ್ಲಡ್ ಕ್ಲಾಟೇಜ್ ಗೆಲ್ಲ ಹೆಲ್ಪ್ ಮಾಡುತ್ತದೆ. ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ಇದು ಮೂಳೆಯ ಮಜ್ಜೆಯ ಅಸ್ವಸ್ಥತೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಸಮಸ್ಯೆ ಪರಿಣಾಮವಾಗಿ ಸಂಭವಿಸಬಹುದು. ಅಂದ್ರೆ ಬೋನ್ ಮ್ಯಾರೋ ಡಿಫಿಷಿಯನ್ಸಿ ಇಂದ ಕೂಡ ನಮ್ಗೆ ಈ ಒಂದು ಥ್ರೋಂಬೋಸೈಟೋಪೆನಿಯಾ ಬರುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಥ್ರೋಂಬೋಸೈಟೋಪೆನಿಯಾ ಸಿಂಡ್ರೋಮ್ ಜೊತೆಗಿನ ಥ್ರೋಂಬೋಸಿಸ್ ಅನ್ನು ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಅಡ್ಡ ಪರಿಣಾಮ ದಾಖಲಿಸಲಾಗಿದೆ. ಇದು ಎಷ್ಟು ತಪ್ಪಾಗಿದೆ ಅಂತ ಕೇಳಿರೋದು. ಆಪ್ಷನ್ 1 ತಪ್ಪಿದೆ, ಹಾಗಾಗಿ ಕೇವಲ 1. ಯಾವುದು ಸರ್? ಆಪ್ಷನ್ 1. ದಿಸ್ 2 ಆರ್ ರೈಟ್ ಆನ್ಸರ್. ಕೇಳ್ತಾನೆ, ಥ್ರೋಂಬೋಸೈಟೋಪೆನಿಯಾ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಯಾಕೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಥ್ರೋಂಬೋಸೈಟೋಪೆನಿಯಾ ಅಥವಾ ಥ್ರೋಂಬೋಸೈಸಿಸ್ ಅಂತಂದ್ರೆ ಏನು ಅಂತ ಕೇಳ್ತಾನೆ. ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ ಇದೆ, ಕೇಳ್ತಾನೆ. ಏನು ಸರ್? ವಾಟ್ ಇಸ್ ಥ್ರೋಂಬೋಸೈಟೋಪೆನಿಯಾ, ವಾಟ್ ಇಸ್ ಥ್ರೋಂಬೋಸಿಸ್? ಇಸ್ ವಿಚ್ ಇಸ್ ಹ್ಯಾವಿಂಗ್ ಎ ಲೋ ಬ್ಲಡ್ ಪ್ಲೇಟ್ಲೆಟ್ಸ್ ಕೌಂಟ್ಸ್. ಪ್ಲೇಟ್ಲೆಟ್ ಕೌಂಟ್ಗಳು ಕಮ್ಮಿ ಇರ್ತಕ್ಕಂಥದ್ದು. ಆರ್ ಕಲರ್ಲೆಸ್ ಬ್ಲಡ್ಸ್. ಪ್ಲೇಟ್ಲೆಟ್ಸ್ ಆರ್ ಕಲರ್ಲೆಸ್ ಬ್ಲಡ್ ವಿಚ್ ಹೆಲ್ಪ್ಸ್ ಟು ಬ್ಲಡ್ ಕ್ಲಾಟ್ ಹೆಲ್ಪ್ ಮಾಡ್ತಕ್ಕಂಥದ್ದು. ಓಕೆ, ಗೊತ್ತಿರಲಿ. ಇನ್ನು ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ ಕೋವಿಶೀಲ್ಡ್ ಬಗ್ಗೆ. ಇವನ್ ಕೋವ್ಯಾಕ್ಸಿನ್ ಬಗ್ಗೆನೂ ಕೂಡ ಈಗ ಒಂದಷ್ಟು ಸುದ್ದಿಗಳು ಬರ್ತಾ ಇದೆ. ಸೊ ಕೋವಿಶೀಲ್ಡ್ ವ್ಯಾಕ್ಸಿನ್ಸ್ ಇದ್ರ ಬಗ್ಗೆ ಗೊತ್ತಿರಬೇಕು. ರೈಟ್. ಸೊ ನೆಕ್ಸ್ಟ್ ಬರ್ತೇನೆ, ಭಾರತೀಯ ಬಾಹ್ಯಾಕಾಶ ಪರಿಸ್ಥಿತಿ ಮೌಲ್ಯಮಾಪನ ವರದಿ, ಇಸ್ಸಾರ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದೊಂದು ವರದಿನ ಸಿಂಪಲ್ ಕ್ವಶನ್ ಕೇಳಬಹುದು. ಇಸ್ಸಾರ್ ಅಥವಾ ಭಾರತೀಯ ಬಾಹ್ಯಾಕಾಶ ಮೌಲ್ಯಮಾಪನ ವರದಿ ಯಾರು ಪ್ರಕಟಿಸ್ತಾರೆ? ಇಸ್ರೋ, ನಾಸಾ. ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಹಿಂಗೆಲ್ಲ ಕೇಳಬಹುದು. ನೋಡಿ, ಇದೇನಿದೆ ಆಪ್ಷನ್? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ರಕ್ಷಣಾ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಅಂಡ್ DRDO ಓಕೆ, ಜಂಟಿಯಾಗಿ ವರದಿಯನ್ನು ಪ್ರಕಟಿಸಿದೆ. ನೆಕ್ಸ್ಟ್, ಇಸ್ಸಾರ್ ವರದಿ 2023 ಪ್ರತಿ ವರ್ಷ ಘರ್ಷಣೆ ತಪ್ಪಿಸುವ ಕುಶಲತೆಯನ್ನು ಕಡಿಮೆ ಮಾಡುತ್ತಿರುವ ಪ್ರವೃತ್ತಿಯನ್ನು ಎತ್ತಿ ತೋರಿಸಿದೆ. ಇದು ಬಾಹ್ಯಾಕಾಶದಲ್ಲಿ ಕಡಿಮೆ ದಟ್ಟಣೆ ಸೂಚಿಸುತ್ತದೆ. ಎಷ್ಟು ತಪ್ಪಾಗಿದೆ ಅಂತ ಕೇಳಿರೋದು. ದಿಸ್ ಈಸ್ ಆಲ್ಸೋ ರಾಂಗ್, ದಿಸ್ ಈಸ್ ಆಲ್ಸೋ ರಾಂಗ್. ಎರಡೂ ಕೂಡ ತಪ್ಪೆ ಸರ್. ಯಾಕೆ ಎರಡೂ ತಪ್ಪೆ? ಇದು ತಪ್ಪಾಗಿದೆ ಕೇಳಿದ್ವಿ. ಯಾಕೆ ತಪ್ಪು? ಇದನ್ನ ಬರೀ ಇಸ್ರೋ ಮಾತ್ರ ಮಾಡೋದು. ಯಾರು ಸರ್? ಇಸ್ರೋ ಮಾತ್ರ, DRDO ಅಲ್ಲ. ಓಕೆ, ಇನ್ನೊಂದು ಇಲ್ಲಿ ಈ ವರದಿ ಏನ್ ಹೇಳುತ್ತೆ ಅಂದ್ರೆ, ಇದು ಬಾಹ್ಯಾಕಾಶದಲ್ಲಿ ಏನಾಗ್ತಾ ಇದೆ ಸ್ಪೇಸ್ ಅಲ್ಲಿ. ಇಲ್ಲಿ ಏನ್ ಹೇಳಿ ಕೊಟ್ಟಿದ್ದೀನಿ? ಕಡಿಮೆ ದಟ್ಟಣೆ ಸೂಚಿಸುತ್ತದೆ ಅಂತ ಕೊಟ್ಟಿದ್ದೀನಿ. ನೋ ಸರ್, ಬಾಹ್ಯಾಕಾಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ 1 ಕಿಲೋಮೀಟರ್ಗೂ ನಿಮ್ಗೆ ಒಂದು ಸ್ಯಾಟಲೈಟ್ಗಳು, ಅದರ ಒಂದು ಬೇಡದಿರ್ತಕ್ಕಂಥ ಪದಾರ್ಥಗಳು ಕೊಲಿಷನ್ಸ್ ಆಗ್ತಾ ಇದೆ. ಈ ರಿಪೋರ್ಟ್ ಹೈಲೈಟ್ ಮಾಡುತ್ತೆ. ಹೈಲೈಟೆಡ್ ದಿಸ್ ರಿಪೋರ್ಟ್ ಇನ್ಕ್ರೀಸ್ ಟ್ರೆಂಡ್ ಇನ್ ಕೊಲಿಷನ್ ಅವಾಯ್ಡೆನ್ಸ್ ಮ್ಯಾನ್ ಓವರ್. ಅಲ್ಲಿ ಒಂಥರ ಹೆಂಗಾಗಿದೆ ಅಂದ್ರೆ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ ಬಾಹ್ಯಾಕಾಶ. ಅಷ್ಟು ಸ್ಯಾಟಲೈಟ್ಸ್ ಗಳು ಎಷ್ಟು ದೇಶಗಳು ಮಾಡ್ತಾ ಇದಾವೆ. 1 ಕಿಲೋಮೀಟರ್ಗೆ ಒಂದೊಂದು ಇದು ನಮ್ಗೆ ಡಿಟೆಕ್ಟ್ ಆಗ್ತಾ ಇದೆ ಅನ್ನೋದು ಇಸ್ರೋ ಈ ಒಂದು ವರದಿಯಲ್ಲಿ ಹೇಳ್ತಾನೆ. ಇಟ್ ಇಸ್ ಆಲ್ ಏನೋ ತುಂಬಾ ನೆಗೆಟಿವ್. ಇದು ಅಷ್ಟು ಬಾಹ್ಯಾಕಾಶನ ಸ್ಪೇಸ್ ಡೆಬ್ರಿಸ್ ಆಗ್ಬಿಟ್ಟಿದೆ. ಅದೊಂದು ಕಸದ ತೊಟ್ಟಿ ಆಗ್ಬಿಟ್ಟಿದೆ. ಸ್ಪೇಸ್ ಕಸದ ತೊಟ್ಟಿ ಆಗ್ಬಿಟ್ಟಿದೆ ಅಂತ ಈ ಒಂದು ವರದಿಯಲ್ಲಿ ಹೇಳುತ್ತೆ. ಇದನ್ನ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ. ಇದು ಇಂಡಿಯನ್ ಸ್ಪೇಸ್ ಸಿಚುಯೇಷನಲ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಕರಿತೀವಿ. ಇಸ್ಸಾರ್ ಅಂದ್ರೆ ಇಂಡಿಯನ್ ಸ್ಪೇಸ್ ಸಿಚುಯೇಷನಲ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ. ಅರ್ಥ ಆಗ್ತಿದೆಯಲ್ಲ? ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಕ್ವಶನ್. ನೆಕ್ಸ್ಟ್ ಬರ್ತಾನೆ, ಆಧಾರಶಿಲಾ. ವೆರಿ 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 ಇಂಪಾರ್ಟೆಂಟ್. ಇದು ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತಾದ್ಯಂತ 14 ಲಕ್ಷ ಅಂಗನವಾಡಿಗಳಿಗೆ ಶಾಲಾ ಪೂರ್ವ ಕಲಿಕೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಸುಧಾರಿಸಲು 3 ರಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ ಕಲಿಸಲು ಸಲಹೆ ನೀಡುವ ಪಠ್ಯಕ್ರಮವಾಗಿದೆ. ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬಿಡುಗಡೆ ಮಾಡಿರತಕ್ಕಂಥ ಒಂದು ಆಧಾರಶೀಲ ಅಂತಕ್ಕಂಥ ಒಂದು ಫ್ರೇಮ್ ವರ್ಕ್ ಇದೆ. ವಾಟ್ ಇಸ್ ದಿಸ್? ಇಟ್ ಈಸ್ ಎ ಫ್ರೇಮ್ ವರ್ಕ್. ಒಂದು ಫ್ರೇಮ್ ವರ್ಕ್ ಅಂತ ಕರಿತೀವಿ.
ಓಕೆ, ಇದು ಯಾವ ಆಪ್ಷನ್ಸ್ ಕರೆಕ್ಟ್? ಎಲ್ಲಾ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ಸೊ ಎಲ್ಲ 3 ಕರೆಕ್ಟ್. ಏನಿದೆ ಆಧಾರಶೀಲ ಸರ್? ನ್ಯೂ ಎಜುಕೇಶನ್ ಪಾಲಿಸಿ 2020 ಅಲ್ವಾ ಸರ್? ಅದರಲ್ಲಿ ಪ್ರೀ ಸ್ಕೂಲಿಂಗ್ ಬಗ್ಗೆ ಮಾತಾಡ್ತಾರೆ. ಏನ್ ಸರ್ ಪ್ರೀ ಸ್ಕೂಲ್ ಅಂತ? ಪ್ರೀ ಸ್ಕೂಲಿಂಗ್ ಅಂದ್ರೆ ಶಾಲಾ ಪೂರ್ವ ಕಲಿಕೆ ಬಗ್ಗೆ ಮಾತಾಡ್ತಾರೆ. ಶಾಲೆಗಿಂತ ಮುಂಚೆ 3 ರಿಂದ 6 ವರ್ಷದ ಮಕ್ಕಳಿಗೆ ಒಂದು ಫ್ರೇಮ್ ವರ್ಕ್ ಇರಬೇಕು. ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬಿಡುಗಡೆ ಮಾಡಿದೆ. ಅದಕ್ಕೆ ಆಧಾರಶಿಲಾ ಅಂದ್ರೆ ಬೇಸ್ ಅಂತ ಹೇಳಿ, ಆಧಾರ ಅಂತ ಮಕ್ಕಳಿಗೆ. ಏನ್ ಸರ್ ಇದು ಫ್ರೇಮ್ ವರ್ಕ್ ಅಂದ್ರೆ, ಈಗ ನ್ಯೂ ಎಜುಕೇಶನ್ ಪಾಲಿಸಿ ಮುಖಾಂತರ ಎಲ್ಲ ಸ್ಟೇಟ್ಸ್ ಗಳು ಈ ಫ್ರೇಮ್ ವರ್ಕ್ ನ ಇಟ್ಕೊಂಡು ತಮ್ಮ ಸಿಲೆಬಸ್ ನ ರೆಡಿ ಮಾಡ್ಕೊಳ್ಳಿ. ತಮ್ಮ ಈ ಒಂದು ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ತಮ್ಮ ಒಂದು ಕರಿಕ್ಯುಲಮ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಈ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಈ ಒಂದು 3 ರಿಂದ 6 ವರ್ಷ ಪ್ರೀ ಸ್ಕೂಲ್ ಚಿಲ್ಡ್ರನ್ಗೋಸ್ಕರ ಏನೋ ಫಸ್ಟ್ನೇ ಕ್ಲಾಸ್ ಬರೋಕ್ಕಿಂತ ಮುಂಚೆ 48 ವೀಕ್ಗಳು, ವಾರಗಳ ಒಂದು ಫ್ರೇಮ್ ವರ್ಕ್ ಇದು. ಓಕೆ, ಅದ್ರಲ್ಲಿ ಏನೇನಿರುತ್ತೆ ಅಂತಂದ್ರೆ, ಅದರಲ್ಲಿ ಅವ್ರಿಗೆ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಹೇಳ್ತಾರೆ, ರೈಮ್ಸು, ಕಲೆ, ಆರ್ಟ್ಸ್, ಬೇಸಿಕ್ ಕೌಂಟಿಂಗ್ ಕಲಿಸ್ಕೊಡ್ತಾರೆ, ಸ್ಕಿಲ್ ಡೆವಲಪ್ ಮಾಡ್ತಾರೆ, ಕೇಳಿಸ್ಕೊಳ್ತಕ್ಕಂಥದ್ದು, ಲಿಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಶಬ್ದಗಳ ಪರಿಚಯ, ವೊಕ್ಯಾಬ್ಯುಲರಿ, ಇಮ್ಯಾಜಿನೇಷನ್ಸ್ಗಳು, ಒಂದಷ್ಟು ಏನು ಇಮೇಜ್ ಗಳನ್ನ ತೋರಿಸ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಇದನ್ನೆಲ್ಲ ಅಂಗನವಾಡಿ ನಿಮ್ಗೆ ಗೊತ್ತಿದೆ, ಪ್ರೀ ಸ್ಕೂಲಿಂಗ್ ಎಲ್ಲ ಮಕ್ಕಳು ಮತ್ತೆ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥದ್ದು ಪ್ರಮುಖವಾಗಿ. ಅಲ್ಲಿಯ ಮುಖಾಂತರ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಷನ್ ಮುಖಾಂತರ ಈ ಇದನ್ನ ಒಂದು ಫ್ರೇಮ್ ವರ್ಕ್, ಒಂದು ಸಿಲೆಬಸ್ ರೀತಿ 3 to 6 ವರ್ಷದ 1ನೇ ಕ್ಲಾಸ್ಗಿಂತ ಮುಂಚೆ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಆಧಾರಶೀಲ. ನೆಕ್ಸ್ಟ್, ಇಂಟರ್ಪೋಲ್ ನೀಡಿದ ಬ್ಲೂ ಕಾರ್ನರ್ ನೋಟಿಸ್ಗೆ ಸಂಬಂಧಿಸಿ ಈ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ. ಯಾರು ಇದು? ನಮ್ಮ ರಾಜ್ಯದ್ದು ಇಂಟರ್ಪೋಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ಸರ್ಕಾರ ಕಳಿಸಿದೆ. ಏನೋ ಯಾರಿಗೆ? ಯಾವುದು ಸರ್? ಹಾಸನದ ಪ್ರಕರಣ. ಓಕೆ, ಸಂಸದರ ಪ್ರಕರಣ ಗೊತ್ತಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಸೊ ಈ ಬ್ಲೂ ಕಲರ್ ನೋಟಿಸ್ ನೋಡಿ, ಇವೆಲ್ಲ ಈ ಸುದ್ದಿಯಲ್ಲಿ ಇರೋದು ಕೇಳ್ಬೋದು. ಬ್ಲೂ ಕಲರ್ ಎಷ್ಟು ಟೈಪ್ ಆಫ್ ಇಂಟರ್ಪೋಲ್ ನೋಟಿಸ್ ಇದೆ ಹೇಳಿ ನಾನು? ಇಂಟರ್ಪೋಲ್ ನೋಟಿಸ್ ಎಷ್ಟು ಟೈಪ್ ಇದೆ? ಸಿಂಪಲ್ ಕ್ವಶನ್ ಕೇಳ್ಬಿಡ್ತಾನೆ, ಸುದ್ದಿಯಲ್ಲಿದೆ. ಇದನ್ನೇ ಬ್ಲೂ ಕಲರ್ ಬಗ್ಗೆ ಕೇಳ್ಬೇಕು ಅಂತ ಏನಿಲ್ಲ ನಿಮ್ಗೆ. ಇಂಟರ್ಪೋಲ್ ನೋಟಿಸ್ ಸುದ್ದಿಯಲ್ಲಿದೆ. ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಏನು ಕೇಳ್ಬೋದು. ಯಾವ್ದು ಕಳಿಸ್ತಾರೆ? ಬ್ಲೂ ಕಾರ್ನರ್ ನೋಟಿಸ್ ಎಲ್ಲಿ ಕಳಿಸ್ತಾರೆ? ಎಷ್ಟು ಟೈಪ್ ಆಫ್ ಇಂಟರ್ಪೋಲ್ ನೋಟಿಸ್ ಇದೆ? ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಹೇಳಿದ್ರು ಫಟಾಫಟ್ ಅಂತ. ಫಸ್ಟ್ ಈ ಆಪ್ಷನ್ಸ್ ನೋಡೋಣ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಅನ್ನು ಕೊಡ್ತೀನಿ, ಕಮೆಂಟ್ ಮಾಡಿ. ಹಸ್ತಾಂತರ ಅಥವಾ ಇತರ ಕಾನೂನುಬದ್ಧ ವಿಧಾನಗಳ ಮೂಲಕ ಬೇಕಾಗಿರೋ ಅಪರಾಧಿಯನ್ನು ಬಂಧಿಸಲು ಸದಸ್ಯ ರಾಷ್ಟ್ರದಿಂದ ಬ್ಲೂ ಕಲರ್ ನೋಟಿಸ್ ನೀಡಲಾಗುತ್ತದೆ. ಬಂಧಿಸಿ ಅವನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಬ್ಲೂ ಕಲರ್ ನೋಟಿಸ್ ಕೊಡ್ತೀವಾ? ನೋ ಸರ್, ಕೊಡಲ್ಲ. ಅದಕ್ಕೆ ರೆಡ್ ಕಾರ್ನರ್ ನೋಟಿಸ್ ಕೊಡ್ತೀವಿ. ಬ್ಲೂ ಕಾರ್ನರ್ ಅಲ್ಲ, ರೆಡ್ ಕಾರ್ನರ್ ನೋಟಿಸ್ ಕೊಡ್ತೀವಿ. ನೆಕ್ಸ್ಟ್, ಬ್ಲೂ ಕಾರ್ನರ್ ನೋಟಿಸ್ ಸದಸ್ಯ ರಾಷ್ಟ್ರಗಳು ವ್ಯಕ್ತಿ ಇರುವ ಸ್ಥಳವನ್ನು ಹಂಚಿಕೊಳ್ಳುವುದನ್ನು ಕಡ್ಡಾಯಗೊಳಿಸುತ್ತದೆ. ಅಂದ್ರೆ ಈಗ ನಾವು ಬ್ಲೂ ಕಲರ್ ನೋಟಿಸ್ ಏನಕ್ಕೆ ಕೊಟ್ವಿ? ಬ್ಲೂ ಕಲರ್ ನೋಟಿಸ್ ಕೊಡ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಇನ್ಫಾರ್ಮೇಶನ್ ತಗೊಳಕ್ಕೆ. ಆ ವ್ಯಕ್ತಿ ಇದಾನಲ್ಲ, ಅವನ್ ಎಲ್ಲಿದ್ದಾನೆ, ಏನ್ ಕತೆ, ಏನೋ ಅವ್ನ್ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ತಗೊಳಕ್ ಕೊಡೋದು ಬ್ಲೂ ಕಲರ್. ಬಂಧಿಸಕ್ಕೆ ವಾರೆಂಟ್ ಇದೆ, ಮತ್ತೆ ಅವನ ವಿರುದ್ಧ ಏನು ಆರೋಪ ಇತ್ತು ಅದು ಸಾಬೀತಾಗಿದೆ ಕೋರ್ಟ್ ಅಲ್ಲಿ, ಕೋರ್ಟ್ ಅರೆಸ್ಟ್ ಮಾಡ್ಬೇಕಾಗಿದೆ, ಸೊ ಶಿಕ್ಷೆ ಆಗಿದೆ, ಅವಾಗ ರೆಡ್ ಕಲರ್ ನೋಟಿಸ್ ನ ಕೊಡ್ತಕ್ಕಂಥದ್ದು. ಓಕೆ, ರೆಡ್ ಕಾರ್ನರ್ ನೋಟಿಸ್ ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಈ ವ್ಯಕ್ತಿಯನ್ನು ಹಂಚಿಕೊಳ್ಳೋದು ಕಡ್ಡಾಯನಾ? ದಿಸ್ ಈಸ್ ಆಲ್ಸೋ ರಾಂಗ್. ಕಡ್ಡಾಯ ಅಲ್ಲ. ಇಂಟರ್ಪೋಲ್ ತನ್ನದೇ ಆದ ಒಂದು ಕಾನ್ಸ್ಟಿಟ್ಯೂಷನ್ ರೀತಿ ಇದೆ, ಅದರಲ್ಲಿ ಯಾವುದೇ ಒಂದು ಕೊಡಬೇಕು ಅನ್ನೋದು ಕಡ್ಡಾಯ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ರಿಲೇಷನ್ ಬಿಟ್ವೀನ್ ದ ಟೂ ಕಂಟ್ರೀಸ್. ಓಕೆ, ಒಳ್ಳೆ ಸಂಬಂಧ ಬೇಕು, ಅವ್ರು ಕೇಳಿದ್ರೆ ಎಸ್ ಕೊಡ್ತೀನಿ. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಮುನ್ನ ಬ್ಲೂ ಕಾರ್ನರ್ ನೋಟಿಸ್ ನೀಡಲಾಗುತ್ತದೆ. ಯಾವ್ದು ಕರೆಕ್ಟು? ಎಸ್, ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕೇವಲ ಒಂದು ಕರೆಕ್ಟು ಅಲ್ವಾ? ಎಸ್, ಒಂದು ಕರೆಕ್ಟ್. ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇಂಟರ್ಪೋಲ್ ಅಂದ್ರೆ. ಫಸ್ಟ್ ಇಂಟರ್ಪೋಲ್ ಅಂದ ತಕ್ಷಣ ನಿಮ್ಗೆ ಇದೇ ಸಪರೇಟ್ ಆಗಿದೆ ಅಂತಲ್ಲ ಸ್ನೇಹಿತರೆ. ಇಂಟರ್ಪೋಲ್ ಅಂದ್ರೆ ಈಗ ಈ ದೇಶ, ಈಗ ನಮ್ ದೇಶಕ್ಕೆ ಅವನ ಬಂದ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಇಂಟರ್ಪೋಲ್ ಅಂತಂದ್ರೆ ನಮ್ಮ ದೇಶದಲ್ಲಿ ಇಂಟರ್ಪೋಲ್ ಆಗಿ ಪೊಲೀಸ್ ಆಗಿ ಕೆಲಸ ಮಾಡೋರು ಯಾರು ಅಂದ್ರೆ, ಯಾವ ಸಂಸ್ಥೆ ಹೇಳ್ತೀರಾ? CBI. ಹಂಗೆ ಬೇರೆ ದೇಶದಲ್ಲಿ ಅವ್ರದೇ ಒಂದು ಪೊಲೀಸ್ ಸಂಸ್ಥೆ ಇರುತ್ತೆ, ಅದು ಇಂಟರ್ಪೋಲ್ ಆಗಿ ಕೆಲಸ ಮಾಡುತ್ತೆ ಬೇರೆ ದೇಶಕ್ಕೆ. ಇಂಟರ್ಪೋಲ್ ಅಂದ ತಕ್ಷಣ ಅಲ್ಲಿಗೆ ಸಪರೇಟ್ ಒಂದು ಪೊಲೀಸ್ನವ್ರು ಇದ್ರೆ ಆ ರೀತಿ ಕಾನ್ಸೆಪ್ಟ್ಸ್ ಅಲ್ಲ. ಎಸ್, ಇರ್ತಾರೆ, ಬಟ್ ಇಲ್ಲಿ ಏನು ಅಂತಂದ್ರೆ ಆ ದೇಶಕ್ಕೆ ಬಂದಾಗ ಆ ಒಂದು ದೇಶದ ಒಂದು ಇನ್ಸ್ಟಿಟ್ಯೂಷನ್ ನಾವು ಇದು ಇಂಟರ್ಪೋಲ್ ಕೆಲಸ ಮಾಡುತ್ತೆ ಭಾರತದಲ್ಲಿ ಅಂತ ಹೇಳಿರ್ತೇವೆ. ಓಕೆ, ರೆಡ್ ನೋಟಿಸ್ ವಾಂಟೆಡ್ ಪರ್ಸನ್ ಬೇಕೇ ಬೇಕು ಅಂದಾಗ. ಮಿಸ್ಸಿಂಗ್ ಆದ್ರೆ ಎಲ್ಲೋ ನೋಟಿಸ್ ಕೊಡ್ತೀವಿ. ಓಕೆ, ನೋಡಿ ಇಲ್ಲಿ ಎಷ್ಟು ತರ ಇದೆ? ನಮ್ಗೆ 8 ತರ ಇದೆ.
ಬ್ಲೂ ನೋಟಿಸ್ ನಾವು ಅಡಿಷನಲ್ ಇನ್ಫಾರ್ಮೇಶನ್ ಹೇಳಿದ ಇನ್ಫಾರ್ಮೇಶನ್ ಬೇಕು ಅಂದಾಗ. ಬ್ಲಾಕ್ ನೋಟಿಸ್ ಅನ್ಐಡೆಂಟಿಫೈಡ್ ಬಾಡೀಸ್, ಯಾವ್ದು ಅನ್ಐಡೆಂಟಿಫೈಡ್ ಬಾಡಿ ಇದೆ ಬ್ಲಾಕ್ ಕಲರ್ ನೋಟಿಸ್ ನ ಹಾಕ್ತಾರೆ. ಆಗ ಅವರು ಇದು ಯಾವ ದೇಶದ ಯಾರು ಅಂತ ಅಲ್ಲಿ ಅವ್ರು ಬೇಕಾದವರು ಕೇಳ್ತಾರೆ. ಗ್ರೀನ್ ನೋಟಿಸ್ ವಾರ್ನಿಂಗ್ ಇಂಟೆಲಿಜೆನ್ಸ್ ಬಗ್ಗೆ. ಆರೆಂಜ್ ನೋಟಿಸ್ ಇಮ್ಯುನೆಂಟ್ ಥ್ರೀಟ್ ಏನಾದ್ರು ಇದ್ರೆ, ಯಾವ್ದಾದ್ರು ಥ್ರೀಟ್ ಬಗ್ಗೆ ಯಾವ್ದಾದ್ರು ಒಂದು ಬೆದರಿಕೆಗಳಿದ್ದಾಗ ಅವಾಗ ಆ ಒಂದು ನೋಟಿಸ್ಗಳು. ಪರ್ಪಲ್ ನೋಟಿಸ್ ಆಗಿರ್ಬೋದು. ಮತ್ತೆ ಇನ್ನೊಂದು ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಒಂದು ನೋಟಿಸ್ ಮಾಡ್ತಾರೆ, ಇಂಟರ್ಪೋಲ್ ನೋಟಿಸ್ ಅಂತ. ಓಕೆ, ಸೊ ಇದು ಇಂಟರ್ಪೋಲ್ ನೋಟಿಸ್. ಇದು ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ ಬಂದು ಫ್ರಾನ್ಸ್ ಅಲ್ಲಿ ಇದೆ. ನಿಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಇದನ್ನ ಮಾಡ್ತಕ್ಕಂಥ ಇಂಟರ್ಪೋಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಲಿಯಾನ್ ಫ್ರಾನ್ಸ್ ಅಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು. ಎಸ್ಟಾಬ್ಲಿಷ್ಡ್ 1946 after the end of World War, was revived ICPO ಕ್ರಿಮಿನಲ್ ಪೊಲೀಸ್ ಅಂತ ಮಾಡಿದ್ದು. ಬಟ್ ಸ್ಥಾಪನೆ ಆಗಿದ್ದು 1923. ಎಸ್ಟಾಬ್ಲಿಷ್ಡ್ ಇಯರ್ 1923. ಓಕೆ, ಇದು ಗೊತ್ತಿರಲಿ. ಭಾರತದಲ್ಲಿ ಇಂಟರ್ಪೋಲ್ ಆಗಿ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಏನಿದೆ, ಇಂಟರ್ಪೋಲ್ ಆಗಿ ಭಾರತದಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೆಲಸ ಮಾಡುತ್ತೆ. ಫೈನ್. ಸೊ ಇದು ಇಂಟರ್ಪೋಲ್ ಬಗ್ಗೆ ನಾನು ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ನಿಮ್ಗೆ ಗೊತ್ತಿದೆ. ಜನತಾ ದಳದ ಸಂಸದ ಸೆಕ್ಯುಲರ್ ಇಂಟರ್ಪೋಲ್ ಮಾಡಿರ್ತಕ್ಕಂಥದ್ದು ಬ್ಲೂ ಕಲರ್ ನೋಟಿಸ್. ಸೊ ಬ್ಲೂ ಕಲರ್ ನೋಟಿಸ್ ಬಗ್ಗೆ ಆಲ್ರೆಡಿ ಹೇಳಿದೀನಿ. ರೆಡ್ ಕಲರ್ ನೋಟಿಸ್ ಅಂದ್ರೆ ಅರೆಸ್ಟ್ ಮಾಡಕ್ಕೆ. ಬ್ಲೂ ಕಲರ್ ನೋಟಿಸ್ ಯೂಶಲಿ ಕ್ರಿಮಿನಲ್ ಕೇಸ್ ಹಾಕಕ್ಕಿಂತ ಮುಂಚೆ ಅಥವಾ ಆದ ತಕ್ಷಣ ಅದನ್ನ ಸರ್ವ್ ಮಾಡಬಹುದು. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಬರೋಣ. ಎಸ್, Chang'e-6 ಪರಿಶೋಧನಾ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಹೇಳ್ತೀರಾ? Chang'e ವೆರಿ ಇಂಪಾರ್ಟೆಂಟ್ ಸರ್. ಇದು ಚಂದ್ರಯಾನ, ಚೈನಾದು ಚಂದ್ರಯಾನ. ಚಂದ್ರದ ದೂರದ ಭಾಗದಿಂದ ಅಂದ್ರೆ ಫಾರ್ ಸೈಡ್ ಅಂತ ಕರಿತೀವಿ. ಫಾರ್ ಸೈಡ್ ಅಂದ್ರೆ ಅದರ ಹಿಂಬದಿಯ ಆ ಕಡೆ ಸೈಡ್ ಮಾದರಿಯನ್ನು ಸಂಗ್ರಹಿಸುವ ಚೀನಾದ ಮಿಷನ್ ಆಗಿದೆ. ಸೋವಿಯತ್ ಒಕ್ಕೂಟ ಲೂನಾ 24 ಮಿಷನ್ ನಂತರ ಚಂದ್ರನಿಂದ ವಸ್ತುಗಳನ್ನು ಮರಳಿ ತರಲು ಚಾಂಗಿ ಮೊದಲ ಪ್ರೋಬ್ ಮಿಷನ್ ಆಗಿರುತ್ತದೆ. ಎಷ್ಟು ಆಯ್ಕೆಗಳು ಸರಿ? ಎಷ್ಟು ಆಯ್ಕೆ ಸರಿ ಸರ್ ಹೇಳ್ತೀರಾ? ಎಸ್ ಎಸ್, ಸೆಕೆಂಡ್ ಮಿಷನ್ ಚೈನಾದಿದು, ಫಾರ್ ಸೈಡ್. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಒಂದು ಮಾತ್ರ ಅಂತಂದ್ರೆ ಯಾವುದು? ಆಪ್ಷನ್ 1 ದಿಸ್ ಇಸ್ ರಾಂಗ್ ಅಂತ ಅರ್ಥ. ಒಂದು ಮಾತ್ರ, ಎರಡನೇದು ರಾಂಗ್ ಇದೆ. ಯಾಕೆ ಎರಡನೇದು ರಾಂಗ್? ಎರಡನೇದು ಯಾಕೆ ರಾಂಗ್? ದಿಸ್ ಇಸ್ ಚೈನಾ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನ್ ಕೇಳಿದೆ, ಸೋವಿಯತ್ ಒಕ್ಕೂಟ ಲೂನಾ ಮಿಷನ್ ಮಾಡಿತ್ತು ಚಂದ್ರಯಾನ, ಬಟ್ ಅಲ್ಲಿ ಹೋಗಿ ಮೆಟೀರಿಯಲ್ ನ ವಾಪಸ್ ತರುವಂತ ಮಿಷನ್ ಅಲ್ಲ ಅದು. ಹಾಗಾಗಿ ರಾಂಗ್. ಈ ತರ ಫಸ್ಟ್ ಮಿಷನ್ ಮಾಡಿದ್ದು ಚೀನಾ ಮಾತ್ರ. ಓಕೆ, ಚೀನಾ ಎರಡನೇ ಸಲ ಈಗ ಲಾಸ್ಟ್ ಈಗ ಒಂದು ವರ್ಷಗಳಲ್ಲಿ ಕೂಡ ಡಾರ್ಕ್ ಸೈಡ್ ಕಳಿಸಿತ್ತು. ಬಟ್ ಇಲ್ಲಿ ಫಸ್ಟ್ ಕಂಟ್ರಿ ಆಗುತ್ತೆ. ಈಗ ನಮ್ ಭಾರತನೂ ಕೂಡ ಹೋಗಿದೆ ಫಾರ್ ಸೈಡ್ಗೆ. ಬಟ್ ಇಲ್ಲಿ ಏನಾಗುತ್ತೆ, ಹೋಗಿ ಇಳಿದು ಅಲ್ಲಿ ಮೆಟೀರಿಯಲ್ ನ ತಗೊಂಡು ಅಂದ್ರೆ ಸ್ಯಾಂಪಲ್ಸ್ ನ ತಗೊಂಡು ವಾಪಸ್ ಬರ್ತಕ್ಕಂಥದ್ದು ಆ ಮಿಷನ್ ಇದು ಚಾಂಗ್ಇ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಫಾರ್ ಸೈಡ್ ಅಂದ್ರೆ ನಮ್ಮ ಅರ್ಥ ಕಡೆಯಿಂದ ಫಾರ್ ಸೈಡ್ ಅಂದ್ರೆ ದೂರದ ಭಾಗ ಅಂದ್ರೆ ಚಂದ್ರ. ಈ ಭಾಗ ನಮಗ್ ಕಾಣ್ತಾ ಇದೆ ಭೂಮಿಗೆ, ಈ ಚಂದ್ರನ ಈ ಭಾಗ ಕಾಣ್ತಾ ಇದೆ, ಹಿಂಬದಿಯ ಭಾಗ ಇದೆಯಲ್ಲ ಅದ್ ಕಾಣಲ್ಲ. ಆ ಕಡೆ ಕಳಿಸ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್, ವೆಸ್ಟ್ ನೈಲ್ ವೈರಸ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆಸ್ಟ್ ನೈಲ್ ಕೇರಳ ಗೊತ್ತಲ್ಲ. ಸೊ ಕೇಳ್ತಾನೆ ಯಾವ ಟೈಪ್ ಆಫ್ ವೈರಸ್ ಇದು ಹೇಳಿ ನೋಡೋಣ. ವಿಚ್ ಟೈಪ್ ಆಫ್, ಸಿಂಪಲ್ ಕ್ವಶನ್ ಕೇಳಬಹುದು. ವಿಚ್ ಟೈಪ್ ಆಫ್ ವೈರಸ್ ಅಂದ್ರೆ DNA ನ RNA ನ? RNA ಅಂದ್ರೆ ಯಾವ ತರ, DNA ಅಂದ್ರೆ ಯಾವ ತರ? ಓಕೆ, ಇಟ್ ಈಸ್ ಎ mRNA ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸ್. ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸ್ ಅದು. ಓಕೆ, ಆಪ್ಷನ್ ನೋಡೋಣ ಬನ್ನಿ. ಅನಾಫಿಲಿಸ್ ಜಾತಿಯ ಸೊಳ್ಳೆಗಳು ವೈರಸ್ ಹರಡುವ ಪ್ರಮುಖ ವಾಹಕವಾಗಿ ಕಾರ್ಯ. ಅನಾಫಿಲಿಸ್ ಅಲ್ಲ. ಅನಾಫಿಲಿಸ್ ಯಾವುದು ಸರ್? ಇದು ಮಲೇರಿಯಾಗಲ್ಲ, ಮಲೇರಿಯಾ. ಸೊ ನಾವು ದಿಸ್ ಇಸ್ ರಾಂಗ್. ಆಗರೆ ಎಷ್ಟು ತಪ್ಪಾಗಿದೆ ಕೇಳಿದೀನಿ ಇಲ್ಲಿ. ವೈರಸ್ ಮಾನವನ ಉಸಿರಾಟದ ವ್ಯವಸ್ಥೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ವೈರಸ್ ಮಾನವನಿಂದ ಮನುಷ್ಯನಿಗೆ ಹರಡುವ ಮೂಲಕ ಹರಡುತ್ತದೆ. ಅಂದ್ರೆ ಮನುಷ್ಯನಿಂದ ಮನುಷ್ಯನ ಹರಡುತ್ತಾ. ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್. ಎಷ್ಟು ತಪ್ಪಾಗಿದೆ? ಎಲ್ಲ ಮೂರು ತಪ್ಪು. ನೋಡಿ, ಇದು ಮಸ್ಕಿಟೋ ಎಂದೆರಡು, ಮನುಷ್ಯನಿಂದ ಮನುಷ್ಯನಿಗೆ ಹರಡೋದು ಯಾವುದೇ ಆದ ರೀತಿಯಾದ ಒಂದು ಇದು ಇನ್ನು ನಮಗೆ ನೋಟಿಸ್ ಆಗಿಲ್ಲ. ಹರಡುವುದು ಇಲ್ಲ ಅಂತ ಅರ್ಥ, ನೋಟಿಸ್ ಆಗಿಲ್ಲ ಅಂದ್ರೆ. ಮುಂದೆ ಬೇರೆ ಬೇರೆ ರೀಸನ್ ಇಂದ ಹರಡಬಹುದು, ಬಟ್ ಇವಾಗ ಅಟ್ ಪ್ರೆಸೆಂಟ್ ಇದು ಯಾವುದು? ಮಸ್ಕಿಟೋ ಇಂದ ಹರಡ್ತಕ್ಕಂಥದ್ದು. ಕ್ಲಕ್ಸ್ ಅಂತ ಬರುತ್ತೆ, ಕ್ಲಕ್ಸ್ ಅಂತ ಮಸ್ಕಿಟೋ ಬರುತ್ತೆ. ಕ್ಯೂಕ್ಸ್ ಅಥವಾ ಕ್ಯೂಕ್ಸ್ ಅಂತ ಕರಿತೀವಿ. ಓಕೆ, ಕ್ಯೂಕ್ಸ್ ಅಂತಕ್ಕಂತ ಅಥವಾ ಕ್ಯೂಲೆಕ್ಸ್ ಅಂತ ಕರಿತೀವಿ. ಓಕೆ, ಒಂದೊಂದ್ಸಲ ಒಂದ್ ರೀತಿ ಉಚ್ಚಾರಣೆ ಕೊಟ್ಟಿರ್ತಾನೆ. ಕನ್ನಡದಲ್ಲಾದ್ರೆ ಕ್ಯೂಲೆಕ್ಸ್ ಅಂತ ಬರೀಬಹುದು.
ಈ ರೀತಿಯಾದ ಮಸ್ಕಿಟೋ ಇಂದ ಹರಡ್ತಕ್ಕಂಥದ್ದು ಇದು. ಆ ಒಂದು ಮಸ್ಕಿಟೋ ಇನ್ಫೆಕ್ಷನ್ ಆಗಿದ್ರೆ ಅದು ಒಬ್ಬನ ಕಚ್ಚಿ ಅವನಿಗೆ ಇನ್ಫೆಕ್ಷನ್ ಆಗಿದ್ರೆ ಅಲ್ಲಿಂದ ಇನ್ನೊಬ್ಬನ್ ಕಚ್ಚಿ ಅಂದ್ರೆ ಹರಡುವುದು ಈ ಒಂದು ಸೊಳ್ಳೆಯಿಂದ. ಯಾವ ಸೊಳ್ಳೆ? ಕ್ಯುಲೆಕ್ಸ್ ಅಂತಕ್ಕಂಥ ಸೊಳ್ಳೆಗಳಿಂದ. ಓಕೆ, ಒಂದು. ಇನ್ನೊಂದು ಪ್ರಮುಖವಾಗಿ ವೆಸ್ಟ್ ನೈಲ್ ವೈರಸ್ ಇಲ್ಲೇನಿದೆ ಉಸಿರಾಟದ ವ್ಯವಸ್ಥೆ ಮೇಲೆ ಅಲ್ಲ ಸರ್. ಇದು ಫಸ್ಟ್ ಈ ಡ್ಯಾಮೇಜ್ ಮಾಡೋದೇ ನಿಮಗೆ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಅಂದ ತಕ್ಷಣ ನಿಮ್ಮ ಬ್ರೈನ್ ಆಗಿರ್ಬೋದು, ಮತ್ತೆ ಸ್ಪೈನಲ್ ಕಾರ್ಡ್ ಆಗಿರ್ಬೋದು. ಓಕೆ, ಅದಕ್ಕೆ ಇದು ಹೆಚ್ಚು ಎಫೆಕ್ಟ್ ಕೊಡ್ತಕ್ಕಂಥದ್ದು, ನರ್ವಸ್ ಸಿಸ್ಟಮ್ ಆಫ್ ದ ಹ್ಯೂಮನ್ ಬೀಯಿಂಗ್. ಆಮೇಲೆ ಬೇರೆ ಕಡೆ ಎಲ್ಲ ಬೇರೆ ಬರುತ್ತೆ. ಇದನ್ನ ಹೆವಿವೇರಿಡಾ ಜೀನಸ್ ಫ್ಲೆವೇರಿಯಸ್ ಅಂತ ನಾವು ಸೈಂಟಿಫಿಕ್ ಆಗಿ ಕೂಡ ಕರಿತೀವಿ. ಯಾವುದು? ಕ್ಯೂಲೆಕ್ಸ್ ಅಂತಕ್ಕಂಥ ಮಸ್ಕಿಟೋನ. ಇದು ಏನಕ್ಕೆ ಸುದ್ದಿಯಲ್ಲಿದೆ? ಕೇರಳ ಗವರ್ಮೆಂಟ್ ಅಲ್ಲಿ ಒಂದು ಡೆತ್ ಕೂಡ ಆಗಿದೆ ಈ ಇನ್ಫೆಕ್ಷನ್ ಇಂದ. ಹಾಗಾಗಿ ಸುದ್ದಿಯಲ್ಲಿದೆ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ? ಸ್ಟ್ರಿಕ್ಟ್ ಮಾಡಿದ್ದಾರೆ. 150ಕ್ಕಿಂತ ಹೆಚ್ಚು ಜನರಿಗೆ ಇದು ಎಫೆಕ್ಟ್ ಆಗಿದೆ. ನರ್ವಸ್ ಸಿಸ್ಟಮ್ ಬಗ್ಗೆ ಹೇಳಿದೆ. ಬ್ರೈನ್ ಇನ್ಫ್ಲೇಷನ್ ಆಫ್ ಬ್ರೈನ್, ತಲೆನೋವು, ಮೆದುಳಲ್ಲಿ ರಕ್ತಸ್ರಾವ, ಇನ್ಫ್ಲೇಷನ್ಸ್ ಆಫ್ ದ ಮೆಂಬ್ರೇನ್ ದಟ್ ಸರೌಂಡ್ಸ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಕೂಡ ಇದು ಎಫೆಕ್ಟ್ ಮಾಡುತ್ತೆ. ಹ್ಯೂಮನ್ ಇಂದ ಹ್ಯೂಮನ್ಗೆ ಆಗಿಲ್ಲ, ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ. ಇಲ್ಲೇ ನಿಮ್ಗೆ ತೋರಿಸಿದೆ ಹೌ ಇಟ್ ಈಸ್ ಸ್ಪ್ರೆಡಿಂಗ್ ಅಂತ. ಟ್ರಾನ್ಸ್ಮಿಷನ್ ಸೈಕಲ್ ಹೆಂಗೆ, ಬರ್ಡು ಇನ್ಫೆಕ್ಷನ್ ಆಗಿರೋದು ಅಲ್ಲಿಂದ ಇದಕ್ಕೆ ಮಸ್ಕಿಟೋ ಬರುತ್ತೆ. ಮಸ್ಕಿಟೋ ಬೇರೆ ಯಾವುದೇ ಪ್ರಾಣಿ, ಮನುಷ್ಯ ಯಾವುದಕ್ಕೆ ಕಚ್ಚಿದ್ರು ಕೂಡ ಅವ್ರಿಗೆ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಶ್ವ ವಲಸೆ ವರದಿ, ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್ ಅಂತ ಕರಿತೀವಿ. ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಪ್ರಕಟಿಸಿದೆ. ಓಕೆ, ಆರ್ಗನೈಸೇಷನ್ ಆಫ್ ಮೈಗ್ರೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಅಂತಕ್ಕಂಥ ಸಂಸ್ಥೆ. ಕೇಳಬಹುದು ಎಕ್ಸಾಮ್ ಅಲ್ಲಿ. ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್, ವಿಶ್ವ ವಲಸೆ ವರದಿ ಯಾರು ಪ್ರಕಟಿಸಿದ್ರು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್. ಭಾರತವು ವಲಸೆಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಸದಸ್ಯತ್ವ ಹೊಂದಿಲ್ಲ. ಅಂದ್ರೆ ವರ್ಲ್ಡ್ ಮೈಗ್ರೇಷನ್ ಒಂದು ಇದರಲ್ಲಿ ಸದಸ್ಯತ್ವ ಹೊಂದಿದೆಯಾ ಭಾರತ? ಇಲ್ಲ ಅಂತಿದೆ. ದಿಸ್ ಇಸ್ ರಾಂಗ್. ಆಪ್ಷನ್ 1 ಇಸ್ ಕರೆಕ್ಟ್. ಸೊ ಎಷ್ಟು ತಪ್ಪಾಗಿದೆ ಕೇಳಿರೋದು? ಆಪ್ಷನ್ 2 ಮಾತ್ರ ತಪ್ಪು. ದಿಸ್ ಇಸ್ ರೈಟ್. ಅರ್ಥ ಆಗ್ತಿದೆಯಲ್ಲ? ತಪ್ಪಾಗಿದೆ ಕೇಳಿದ್ದೀನಿ. ಸೊ ಹಾಗಾಗಿ ಆಪ್ಷನ್ 2 ತಪ್ಪಾಗಿದೆ. ಒಂದ್ ಸರಿ ಇದೆ, ಹಾಗಾಗಿ 2 ಮಾತ್ರ ಇಸ್ ದ ರೈಟ್ ಆನ್ಸರ್. ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕಾಗತ್ತೆ, ಆನ್ಸರ್ ಮಾಡ್ಬೇಕಾಗತ್ತೆ. ಸರ್ ಏನಿದು ಅಂತಂದ್ರೆ ಮೈಗ್ರೇಷನ್ ರಿಪೋರ್ಟ್. ಈಗ ಒಂದು ದೇಶ ಎ ಅಂತಕ್ಕಂಥ ದೇಶ ಬಿ ಅಂತ, ಇಲ್ಲಿಂದ ಎಷ್ಟು ಜನ ಹೋಗಿದ್ದಾರೆ? ಈಗ ವರ್ಲ್ಡ್ ಪ್ರಪಂಚಾದ್ಯಂತ ನಿಮ್ಗೆ ಯಾವ ದೇಶದ ಹೆಚ್ಚು ಜನ ಏನಾಗುತ್ತೆ ವಲಸೆ ಹೋಗಿದ್ದಾರೆ. ಮತ್ತೆ ಮೈಗ್ರೇಷನ್, ವಲಸೆ ಒಂದು ಕಡೆ ಆದ್ರೆ ರೆಫ್ಯೂಜೀಸ್ಗಳು. ಓಕೆ, ರೆಫ್ಯೂಜೀಸ್ಗಳು ಅಂದ್ರೇನು? ಅಲ್ಲಿಂದ ಓಡಿಸಿರ್ತಾರೆ, ಇಲ್ಲಿಗೆ ಬಂದಿರ್ತಾರೆ, ನೆಲೆಗಳಿರಲ್ಲ. ಸೊ ಅಂತವ್ರು ಹೆಂಗ್ ಇದನ್ನ ಸ್ಟಡಿ ಮಾಡುತ್ತೆ. ಇದನ್ನ ಹೇಳುತ್ತೆ. ಇಟ್ ಈಸ್ ಅ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಇದು ಒಂದು ಸಂಸ್ಥೆ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್. ನಾನು ಆಲ್ರೆಡಿ ಹೇಳಿದೆ. ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್ ನ ಇದು ಏನು ಗ್ಲೋಬಲ್ ಅಲ್ಲಿ ಹೆಂಗಿದೆ ಪ್ಯಾಟ್ರನ್, ಯಾವ ದೇಶದಿಂದ ಹೆಚ್ಚು ಜನ ಹೋಗ್ತಾರೆ, ಮತ್ತೆ ಒಂದು ರೆಮಿಟೆನ್ಸ್ ಅಂತ ಕರಿತೀವಿ. ರೆಮಿಟೆನ್ಸ್ ಅಂದ್ರೆ ರವಾನೆ, ಹಣ ರವಾನೆ ಇದೆಯಲ್ಲ, ಹಣ ರವಾನೆ. ವಲಸೆ ಹೋದ್ಮೇಲೆ ಸಂಪಾದನೆ ಮಾಡ್ತಾರೆ, ಅದಕ್ಕೆ ತಾನೇ ವಲಸೆ ಹೋಗೋದು. ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಮೈಗ್ರೇಟ್ ಆಗ್ತಾರೆ, ಅಲ್ಲಿ ದುಡ್ಡು ಸಂಪಾದನೆ ಮಾಡಿ ಅವರ ದೇಶದ ಇದಕ್ಕೆ ಕಳಿಸ್ತಾರೆ, ಅಲ್ಲಿನ ಒಂದು ರಿಲೇಟಿವ್ಸ್ಗೆ. ಸೊ ಹಂಗಾಗಿ ಈ ಒಂದು ರಿಮಿಟೆನ್ಸ್, ಹಣ ಯಾವ ದೇಶಕ್ಕೆ ಹೆಚ್ಚು ಬರುತ್ತೆ, ಇವೆಲ್ಲ ಕೂಡ ಇದು ಮಾಡುತ್ತೆ ಸ್ನೇಹಿತರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಎಲ್ಲಿದೆ? ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಇಂಡಿಯಾ ಇಸ್ ಅ ಮೆಂಬರ್. ಇಂಡಿಯಾ ಇಸ್ ಎ ಮೆಂಬರ್ ಅಲ್ಲ ಅಂತ ಕೊಟ್ಟಿದೆ, ಮೆಂಬರ್. ಇಟ್ ಇಸ್ ಎ ಮೆಂಬರ್. ಓಕೆ, ಸೊ ಈ ರಿಪೋರ್ಟ್ ಏನ್ ಹೇಳುತ್ತೆ ಬನ್ನಿ, ವೆರಿ ಇಂಪಾರ್ಟೆಂಟ್. ರಿಪೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂತ, ಈ ದುಡ್ಡು ರವಾನೆ, ವಲಸೆ ಹೋಗೋದಕ್ಕೆ ಒಂದ್ ಕಡೆ, ಅಲ್ಲಿಂದ ದುಡ್ಡು ಕಳಿಸೋದು ನೋಡಿ. ಇಂಡಿಯಾ ಇಸ್ ದ ನಂಬರ್ 1 ಕಂಟ್ರಿ ಸ್ಟಿಲ್. ಫ್ರಮ್ ಲಾಸ್ಟ್ ಡಿಕೇಡ್ ಇಂದ ಕೂಡ ಆಲ್ಮೋಸ್ಟ್ ನಾವೇ ನಂಬರ್ 1 ಸ್ಟೇಜ್ ಅಲ್ಲಿ ಇದೀವಿ. ಅಂದ್ರೆ ನಮ್ಮ ದೇಶಕ್ಕೆ ಹೆಚ್ಚು ಹೊರಗಡೆ ಹೋಗಿರೋ ದುಡ್ಡು ಬರ್ತಾ ಇರ್ತಕ್ಕಂಥದ್ದು ಹೊರ ದೇಶದಿಂದ. ಒಂದು ಸೆಕೆಂಡ್ ಮೆಕ್ಸಿಕೋ ಬರುತ್ತೆ, 3ನೇ ಚೈನಾ ಬರುತ್ತೆ, 4 ಫಿಲಿಪೈನ್ಸ್, 5 ಫ್ರಾನ್ಸ್. ನೆಕ್ಸ್ಟ್ ಟಾಪ್ ಕಂಟ್ರೀಸ್ ಟು ಕಂಟ್ರಿ ಮೈಗ್ರೇಷನ್. ಯಾವ ಕಂಟ್ರಿಯಿಂದ ಯಾವ ಕಂಟ್ರಿಗೆ ಹೆಚ್ಚು? ಟಾಪ್ 5 ಇಂಡಿಯಾದಿಂದನೇ ಮ್ಯಾಕ್ಸಿಮಮ್ 4 ಜನ ಆಲ್ ಓವರ್ ವರ್ಲ್ಡ್ ಅಲ್ಲಿ ಮೈಗ್ರೇಟ್ ಆಗಿರೋದು. ಇಂಡಿಯಾದಿಂದ ಹೆಚ್ಚು ಜನ ಯಾವ್ದಕ್ ಮೈಗ್ರೇಟ್ ಆಗಿದ್ದಾರೆ ಅಂದ್ರೆ ಯುಎಇ, ಅರಬ್ ಎಮಿರೇಟ್ಸ್ಗೆ. ಸೆಕೆಂಡ್ ಯುಎಸ್ಎಗೆ. ಕೇಳ್ಬೋದು ಇದನ್ನು ಆಪ್ಷನ್ ಅಲ್ಲಿ, ನಿಮಗೆ ಆಪ್ಷನ್ ಅಲ್ಲಿ ಇದನ್ನು ಕೇಳ್ಬೋದು. 3ನೇದು ಇಂಡಿಯಾದಿಂದ ಸೌದಿ ಅರೇಬಿಯಾ. 4ನೇದು ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬರ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬರೋದು 4ನೇದು ಹೆಚ್ಚು ಜನ. 4th ಪ್ಲೇಸ್ ಅಲ್ಲಿ ಇದೆ. ಫೈನ್. ಸೊ ನೆಕ್ಸ್ಟ್ ಇಂಡಿಯಾ ಸ್ಪೆಸಿಫಿಕ್ ಬಗ್ಗೆ ಮಾತಾಡೋದಾದ್ರೆ, ಇಂಡಿಯಾ ರಿಸೀವ್ಡ್ ಓವರ್ 111 ಬಿಲಿಯನ್ ರಿಮಿಟೆನ್ಸ್ ಡಾಲರ್. 111 ಬಿಲಿಯನ್ ಡಾಲರ್ ಅಷ್ಟು ಒಂದು ಇದನ್ನ ರವಾನೆ ದುಡ್ಡು ಇಂಡಿಯಾಗೆ ಆಗಿರ್ತದೆ, ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಓಕೆ, ನೆಕ್ಸ್ಟ್ ದೇರ್ ಹ್ಯಾಸ್ ಬಿನ್ ಸ್ಟಡಿ ಗ್ರೋತ್ ಇನ್ ರಿಮಿಟೆನ್ಸ್ ಇಂಡಿಯಾ ಓವರ್ ದ ಇಯರ್ಸ್. ಪ್ರತಿ ವರ್ಷನೂ ಕೂಡ ದುಡ್ಡು ಬರ್ತಾ ಇರೋದು ಹೊರಕ್ಕೆ ಮೈಗ್ರೇಟ್ ಆಗಿರೋದು ಜಾಸ್ತಿ.
ಮತ್ತೆ ಇಂಡಿಯಾ 13ನೇ ಸ್ಥಾನ. ಒಂದು ಇಂಡಿಯಾದಿಂದ ಫಸ್ಟ್ ಹೋಗಿದ್ದಾರೆ, ಯಾವ ದೇಶಕ್ಕೆ ಫಸ್ಟ್, ಸೆಕೆಂಡು, ಮತ್ತೆ ಹೆಚ್ಚು ಜನ ಇಂಡಿಯಾದವರೇ ಹೋಗಿರೋದು, ಇಂಡಿಯಾಗೆ ಹೊರಗಡೆ ದೇಶದಿಂದ ಎಲ್ಲಾ ಕಡೆಯಿಂದ ದುಡ್ಡು ಬರ್ತದೆ, ಇವೆಲ್ಲ ಫೈನ್. ಬಟ್ ಇಂಡಿಯಾಗ್ ಬರಲ್ವಾ ಯಾರುನು? ಇಂಡಿಯಾ ಹಾಗಾರೆ ಇಮಿಗ್ರೇಷನ್ ಇಲ್ಲಿಗೆ ಬಂದು ವಲಸೆ ಇಲ್ಲಿಗೆ ಬಂದು ಇಲ್ಲಿ ಓದೋದು ಇಲ್ಲಿ ಕೆಲಸ ಮಾಡೋದು ಯಾರು ಇಲ್ವಾ? ಇದಾರಲ್ಲ ಹೊರ ದೇಶದವರು. ಆದ್ರೆ ಇಂಡಿಯಾ ಯಾವ ಸ್ಥಾನದಲ್ಲಿದೆ? 13ನೇ ಸ್ಥಾನದಲ್ಲಿದೆ. ಕಂಟ್ರಿ ಡೆಸ್ಟಿನೇಷನ್ ಕಂಟ್ರಿ ಫಾರ್ ಇಮಿಗ್ರೆಂಟ್ಸ್. ಬೇರೆ ಕಡೆಯಿಂದ ಭಾರತಕ್ಕೆ ಬರೋ ಒಂದು ರ್ಯಾಂಕ್ ನ ತಗೊಂಡ್ರೆ ಭಾರತ 13ನೇ ಸ್ಥಾನ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಕಾಲು ಕೊಳೆತ ಕಾಯಿಲೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಿಂಗ್ ಕನ್ನಡದಲ್ಲೇ ಹಿಂಗ್ ಕೇಳ್ಬೇಕು ಅಂತೇನಿಲ್ಲ, ಇದನ್ನೇ ಕೊಡ್ತಾನೆ. ಫುಟ್ ರೂಟ್ ಕಾಯಿಲೆ ಅಂತ ಕೊಟ್ಬಿಡ್ತಾನೆ ಕನ್ನಡದಲ್ಲಿ. ಹಾಗಾಗಿ ಫುಟ್ ರೂಟ್ ಡಿಸೀಸಸ್ ಅನ್ನೋದು ಗೊತ್ತಿರಬೇಕು. ಇದು ಶಿಲೀಂಧ್ರ ರೋಗವಾಗಿದ್ದು ಬಾಸ್ಮತಿ ಭತ್ತದ ಬೆಳೆಗಳನ್ನು ವಿಶೇಷವಾಗಿ ಮೊಳಕೆ ಹಂತದಲ್ಲಿ ಬಾಧಿಸುತ್ತದೆ. ಸೋಂಕಿತ ಸಸ್ಯಗಳು ಬೀಜದ ತಳದಲ್ಲಿ ಮತ್ತು ಹೊಲದ ಸಾಮಾನ್ಯ ಸಸ್ಯಗಳಿಗಿಂತ ಹಲವಾರು ಇಂಚಷ್ಟು ಚಿಕ್ಕದಾಗಿದೆ. ಟ್ರೈಕೋಡರ್ಮಾ ಅರ್ಜಿನಿಯಾ ರೋಗವನ್ನು ಎದುರಿಸಲು ಜೈವಿಕ ನಿಯಂತ್ರಣ ಏಜೆಂಟ್ ಯಾವುದು ಸರಿಯಾಗಿದೆ ಕೇಳಿರೋದು. ಯಾವ್ದು ಸರಿಯಾಗಿದೆ ಸರ್? ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ಬೇಕು, ಫಟಾಫಟ್ ಫಟಾಫಟ್ ಅಂತ. ಇಲ್ಲಿ ನೋಡಿ, ಈ ಫುಟ್ ರೂಟ್ ಡಿಸೀಸಸ್ ಬಗ್ಗೆ ಹೇಳ್ತೀನಿ ಫಸ್ಟ್. ಈ ಮೂರು ನೀವು ತಿಳ್ಕೊಂಡಿರ್ಬೇಕು. ಯಾವ ಮೂರು ಸರ್? ಒಂದು ಫುಟ್ ರೂಟ್ ಡಿಸೀಸಸ್ ಅನ್ನೋ ನೇಮು, ಅಥವಾ ಬೆಕೆನೆ ಡಿಸೀಸಸ್ ಅಂತಕ್ಕಂಥ ನೇಮು, ಇನ್ನೊಂದು ಟ್ರೈಕೋಡರ್ಮಾ ಆಸ್ಪೆರಲಮ್ ಅಂತಕ್ಕಂಥ ಒಂದು ನೇಮು, ಇನ್ನೊಂದು ಫಂಗಸ್ ಹೆಸರು ಫುಸೋರಿಯಂ ವರ್ಟಿಸಿಲೋಲೈಟ್ಸ್ ಅಂತಕ್ಕಂಥ ನೇಮ್. ಇದಿಷ್ಟು ನೀವು ತಿಳ್ಕೊಂಡಿರ್ಲೇಬೇಕು. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಕೇಳ್ತಾನೆ ಸುದ್ದಿಯಲ್ಲಿತ್ತು ಅಂತ ಕೇಳ್ತಾನೆ. ಹಾಗಾಗಿ ಈ ಮೂರು ನೇಮು ನಿಮ್ಗೆ ಸೈನ್ಸ್ ಅಡಿಯಲ್ಲಿ, ನಿಮ್ಗೆ ಸೈನ್ಸ್ ಜನರಲ್ ಸೈನ್ಸ್ ಅಡಿಯಲ್ಲಿ ನಿಮ್ಗೆ ಈ ಕ್ವಶನ್ಸ್ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳಬಹುದು. ಓಕೆ, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಎಸ್, ಇಲ್ಲಿ ನಾನೇನ್ ಹೇಳಿದೆ ಎಷ್ಟು ಸರಿಯಾಗಿದೆ? ಕೇವಲ ಒಂದು ಸರಿ. ಯಾವ್ದು ಸರ್? ಆಪ್ಷನ್ 1. ಎಸ್ ಸರ್. ಇನ್ನಿವೆರಡು ರಾಂಗ್. ಯಾಕೆ ರಾಂಗು ಹೇಳೋಣ, ತಿಳ್ಕೊಳ್ಳೋಣ ಬನ್ನಿ. ಸಿ, ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಇದು ಒಂದು ಬಾಸುಮತಿ ಬೆಳೆಗೆ ಬರ್ತಕ್ಕಂಥದ್ದು. ಯಾವಾಗ? ಈ ಸೀಡ್ಲಿಂಗ್ ನೀವು ಬೀಜ ಹಾಕ್ತೀರಾ ನೋಡಿ, ಮೊಳಕೆ ಹೊಡೆದು ಗಿಡ ಬರಕ್ಕಿಂತ ಮುಂಚೆ ಸೀಡ್ಲಿಂಗ್ ಟೈಮ್ ಅಲ್ಲಿ ಇದು ಟ್ರಾನ್ಸ್ಪ್ಲೇಟ್ ಮಾಡಿದಾಗ ಬರ್ತಕ್ಕಂಥ ರೋಗ. ಈ ರೋಗ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಫಂಗಸ್ ಫುಸೋರಿಯಂ ವರ್ಟಿಸಿಲೋಲೈಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾನೆ, ಫಂಗಸ್ ಫುಸೋರಿಯಂ ವರ್ಟಿಸಿಲಾಯ್ಡ್ ಯಾವ ರೋಗಕ್ಕೆ, ಈ ಒಂದು ಫಂಗಸ್ ಇಂದ ಬರುವ ಕಾಯಿಲೆ ಯಾವುದು ಅಂತ ಕೇಳ್ಬೋದು. ಭತ್ತಕ್ಕೆ ಬರುವ ಕಾಯಿಲೆ ಯಾವುದು? ಯಾವ ಭತ್ತಕ್ಕೆ? ಬಾಸುಮತಿ ರೈಸ್ಗೆ. ಓಕೆ, ಗೊತ್ತಿರಬೇಕು. ಇದು ಫಂಗಸ್ ನೇಮು. ಓಕೆ, ಇದನ್ನ ಟ್ರೀಟ್ ಮಾಡಕ್ಕೆ ಈಗ ಸುದ್ದಿಯಲ್ಲಿ ಹಾಕೈತೆ ಅಂದ್ರೆ ಇದನ್ನ ಟ್ರೀಟ್ ಮಾಡ್ಬೇಕು, ಇದನ್ನ ಹೋಗಲಾಡಿಸ್ಬೇಕು. ಹಾಗಾಗಿ ಏನ್ ಮಾಡ್ತಾ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಬಯೋ ಕಂಟ್ರೋಲ್ ಏಜೆಂಟ್, ಜೈವಿಕವಾಗಿ ಕಂಟ್ರೋಲ್ ಮಾಡ್ತಕ್ಕಂಥ ಏಜೆಂಟ್ ಟ್ರೈಕೋಡರ್ಮಾ ಆಸ್ಪೆರಲಮ್ ಅಂತಕ್ಕಂಥದ್ದು ಒಂದು ಇದನ್ನ ಕಂಡುಹಿಡಿದಿದ್ದಾರೆ. ಇದರಿಂದ ಇದನ್ನ ತಡೆಯಬಹುದು. ಈ ಭತ್ತದ ಬಾಸುಮತಿ ಭತ್ತಕ್ಕೆ ಬರ್ತಕ್ಕಂಥ ರೋಗ ಬೀಜದ ಹಂತದಲ್ಲಿ, ಮೊಳಕೆ ಬೀಜ ಹಾಕಿದಾಗ ನಾವು ಸೀಡ್ಲಿಂಗ್ ಮಾಡಿದಾಗ ಮೊಳಕೆ ಬಂದದ್ದು ಆಗಕ್ಕಿಂತ ಮುಂಚೆ ಅಲ್ಲಿ ಮಣ್ಣಲ್ಲಿ ಬರ್ತಕ್ಕಂಥ ರೋಗಗಳು. ಸೊ ಹಂಗಾಗಿ ಇಲ್ಲಿ ಏನಿದೆ ಆಪ್ಷನ್? ಟ್ರೈಕೋಡರ್ಮಾ ಅರ್ಜೇನಿಯಂ. ಇದು ಜೈವಿಕ ನಿಯಂತ್ರಣ ಏಜೆಂಟ್ ಅಲ್ಲ ಇದು. ಓಕೆ, ಇಲ್ಲಿ ನಾ ತೋರಿಸ್ತೀನಿ. ಟ್ರೈಕೋಡರ್ಮಾ ಅರ್ಜೇನಿಯಂ ಮತ್ತೆ ಸ್ಪ್ರಿಂಟ್ 75 ಅಂತಕ್ಕಂಥದ್ದು ಕೆಮಿಕಲ್ ಟ್ರೀಟ್ಮೆಂಟ್. ಈ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಮಣ್ಣು ಹಾಳಾಗುತ್ತೆ, ಮಣ್ಣು ಕೆಮಿಕಲ್ ಆಗುತ್ತೆ. ಹಾಗಾಗಿ ಇದು ಮಾಡಬಹುದು. ಜೈವಿಕವಾಗಿ ಇರ್ತಕ್ಕಂಥ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಟ್ರೈಕೋಡರ್ಮಾ ಆಸ್ಪೆರಲಮ್ ಅಂತ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಈ ಮೂರು ವರ್ಡ್ಸ್ ಇರ್ಲಿ ನಿಮಗೆ. ಹೇಳ್ತಾನೆ ಸುದ್ದಿಯಲ್ಲಿತ್ತು, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಹಾಗಾಗಿ ದಿಸ್ 3 ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಏನ್ ಸರ್ ಎಫೆಕ್ಟ್? ಸಿಂಪ್ಟಮ್ಸ್ ಏನು ನೋಡಿ. ಇನ್ಫೆಕ್ಟ್ ಅದರಿಂದ ಈ ಎಫೆಕ್ಟ್ ಆಗಿ ಈ ಒಂದು ರೋಗ ಬಂದ್ರೆ, ಫುಟ್ ರೂಟ್ ಡಿಸೀಸ್ ಬಂದ್ರೆ, ಸೆವರಲ್ ಇಂಚಸ್ ಟಾಲರ್ ದೆನ್ ನಾರ್ಮಲ್ ಪ್ಲಾಂಟ್. ನಾರ್ಮಲ್ ಭತ್ತದ ಒಂದು ಪೈರ್ ಬಂದು ತೆನೆ ಬಂದು ಏನ್ ಬರುತ್ತೆ ಅದಕ್ಕಿಂತ ದೊಡ್ಡದಾಗಿ ಬೆಳೆದು ಬಿಡುತ್ತೆ, ಇದು ಸಣ್ಣಗ್ ಬೆಳೆದು ಬಿಡುತ್ತೆ. ಮತ್ತೆ ಅದ್ರಲ್ಲಿ ಯೆಲ್ಲೋಯಿಶ್ ಗ್ರೀನ್ ಲೀವ್ಸ್ ಬಂದ್ಬಿಡುತ್ತೆ, ಯೆಲ್ಲೋ ಕಲರ್ ಅದು ಬಣ್ಣಕ್ಕೆ ತಿರ್ಗ್ಬಿಡುತ್ತೆ ಹಸಿರಿಂದ. ಮತ್ತೆ ಅದು ಜೊಳ್ಳು ಜಾಸ್ತಿ, ಅದ್ರ ಒಳಗೆ ನಿಮ್ಗೆ ಒಳಗೆ ಭತ್ತ ಇರಲ್ಲ, ಜೊಳ್ಳುಗಳು ಇರ್ತವೆ. ಹಂಗಾಗಿ ಇಲ್ಲಿ ಏನ್ ಕೊಟ್ಟಿದ್ದೀನಿ ಆಪ್ಷನ್? ಹೊಲದಲ್ಲಿ ಸಾಮಾನ್ಯ ಸಸ್ಯಗಳಿಗಿಂತ ಹಲವಾರು ಇಂಚು ಚಿಕ್ಕದಾಗುತ್ತೆ, ಅಲ್ಲ ದೊಡ್ಡದಾಗುತ್ತೆ. ಹಾಗಾಗಿ ನಾವು ಆಗ್ತಿದೆಯಲ್ಲ? ಸೊ ಎಷ್ಟು ಸರಿಯಾಗಿದೆ? ಕೇವಲ ಒಂದೇ ಒಂದು. ಯಾವ್ದು ಸರ್? ಆಪ್ಷನ್ 1. ಅರ್ಥ ಆಗಿದೆ ಅನ್ಕೋತೀನಿ. ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಈ ಒಂದು ವೀಕ್ ಪ್ರಮುಖ ಕ್ವಶನ್ಸ್ ಗಳು. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪ್ಲೇ ಲಿಸ್ಟ್ ಸಪರೇಟ್ ಇದೆ, ವೀಕ್ಲಿದು, ಮಂತ್ಲಿದು. ಸೊ ಆ ಲಿಂಕ್ಸ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿಂದ ನೀವು ತಗೊಂಡ್ ನೋಡ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ನೇಹಿತರೆ. ಓಕೆ, ಯಾಕಂದ್ರೆ PDF ನಾವು ಶೇರ್ ಮಾಡ್ತೀವಿ ಎಂಡ್ ಆಫ್ ದ ಡೇ. ಅಥವಾ ಪುನೀತ್ ಫೋರಮ್ ಅಲ್ಲಿ ಸರ್ಚ್ ಮಾಡೋ ನಿಮ್ಗೆ ರೀತಿ ಸಿಂಬಲ್ ಇರೋದು ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ.
ಸೊ ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.